ರೈತರಿಗೆ ಏನು ಕೃಷಿ ಸಮ್ಮಾನ್ ಯೋಜನೆಯಲ್ಲಿ 4,000 ಯಡಿಯೂರಪ್ಪನವರು ಪ್ರೋತ್ಸಾಹಧನ ಕೊಡ್ತಾ ಇದ್ರು, ಅದನ್ನ ನಿಲ್ಲಿಸಿದ್ದಾರೆ. ಯಂತ್ರಧಾರೆಯಲ್ಲಿ ಡೀಸೆಲ್ಗೆ ಹಣವನ್ನ ಕೊಡ್ತಾ ಇರೋದು ಅದನ್ನ ನಿಲ್ಲಿಸಿದ್ದಾರೆ. ಆನಂತರ ರೈತ ವಿದ್ಯಾಸಿರಿ ಅಂತ ಹೇಳಿ ರೈತರ ಮಕ್ಕಳಿಗೆ ಬರ್ತಾ ಇದ್ದಂತಹ ಸ್ಕಾಲರ್ಶಿಪ್ ಅನ್ನ ನಿಲ್ಲಿಸಿದ್ದಾರೆ. ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದಂತಹ ಕೃಷಿ ಇಲಾಖೆಯ ಯಂತ್ರಗಳು ಎಲ್ಲವೂ ನಿಂತಿದ್ದಾವೆ. ಅಂದ್ರೆ ರೈತರು 850ಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅದರ ಬಗ್ಗೆ ತುಟಿ ಬಿಚ್ಚಿದ್ದಾರೆ. ಕೃಷಿ ಸಚಿವ ಒಬ್ಬ ಅತ್ಯಂತ ಅನಾಗರಿಕವಾಗಿ ಮಾತನಾಡಿದ್ದಾರೆ. ದುಡ್ಡಿನ ಆಸೆಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂದ್ರೆ ಈಗ ರೈತರಿಗೆ ಹಾಲಿನ ಪ್ರೋತ್ಸಾಹಧನ ನೀವು ನಿಲ್ಲಿಸಿದ್ದು ರೈತರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತನ, ನಿಮ್ಮ ಆಸೆಯನ್ನ ಪೂರೈಸಿಕೊಳ್ಳೋದಕ್ಕಾಗಿ ಶಿವಾನಂದ ಪಾಟೀಲ್ ಅವರ ರೈತರ ಆತ್ಮಹತ್ಯೆ ಆಗಬೇಕು ಅನ್ನೋ ಆಸೆ ಏನಿದೆಯಲ್ಲ, ಅದಕ್ಕೆ ಪೂರಕವಾಗಿ ಅವರ ಆಸೆ ಪೂರೈಸೋದಕ್ಕಾಗಿ ಹಾಲಿನ ದುಡ್ಡನ್ನ ಪೆಂಡಿಂಗ್ ಉಳಿಸ್ಕೊಂಡಿದೆ ಈ ಸರ್ಕಾರ. ಹಾಗಾಗಿ ಈ ಸರ್ಕಾರದ ವಿರುದ್ಧ ರೈತರಿಗೆ ಏನು ಕೃಷಿ ಸಮ್ಮಾನ್ ಯೋಜನೆಯಲ್ಲಿ 4,000 ಯಡಿಯೂರಪ್ಪನವರು ಪ್ರೋತ್ಸಾಹಧನ ಕೊಡ್ತಾ ಇದ್ರು, ಅದನ್ನ ನಿಲ್ಲಿಸಿದ್ದಾರೆ. ಯಂತ್ರಧಾರೆಯಲ್ಲಿ ಡೀಸೆಲ್ಗೆ ಹಣವನ್ನ ಕೊಡ್ತಾ ಇರೋದು ಅದನ್ನ ನಿಲ್ಲಿಸಿದ್ದಾರೆ. ಆನಂತರ ರೈತ ವಿದ್ಯಾಸಿರಿ ಅಂತ ಹೇಳಿ ರೈತರ ಮಕ್ಕಳಿಗೆ ಬರ್ತಾ ಇದ್ದಂತಹ ಸ್ಕಾಲರ್ಶಿಪ್ ಅನ್ನ ನಿಲ್ಲಿಸಿದ್ದಾರೆ. ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದಂತಹ ಕೃಷಿ ಇಲಾಖೆಯ ಯಂತ್ರಗಳು ಎಲ್ಲವೂ ನಿಂತಿದ್ದಾವೆ. ಅಂದ್ರೆ ರೈತರು 850ಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅದರ ಬಗ್ಗೆ ತುಟಿ ಬಿಚ್ಚಿದ್ದಾರೆ. ಕೃಷಿ ಸಚಿವ ಒಬ್ಬ ಅತ್ಯಂತ ಅನಾಗರಿಕವಾಗಿ ಮಾತನಾಡಿದ್ದಾರೆ. ದುಡ್ಡಿನ ಆಸೆಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂದ್ರೆ ಈಗ ರೈತರಿಗೆ ಹಾಲಿನ ಪ್ರೋತ್ಸಾಹಧನ ನೀವು ನಿಲ್ಲಿಸಿದ್ದು ರೈತರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತನ, ನಿಮ್ಮ ಆಸೆಯನ್ನ ಪೂರೈಸಿಕೊಳ್ಳೋದಕ್ಕಾಗಿ ಶಿವಾನಂದ ಪಾಟೀಲ್ ಅವರ ರೈತರ ಆತ್ಮಹತ್ಯೆ ಆಗಬೇಕು ಅನ್ನೋ ಆಸೆ ಏನಿದೆಯಲ್ಲ, ಅದಕ್ಕೆ ಪೂರಕವಾಗಿ ಅವರ ಆಸೆ ಪೂರೈಸೋದಕ್ಕಾಗಿ ಹಾಲಿನ ದುಡ್ಡನ್ನ ಪೆಂಡಿಂಗ್ ಉಳಿಸ್ಕೊಂಡಿದೆ ಈ ಸರ್ಕಾರ. ಹಾಗಾಗಿ ಈ ಸರ್ಕಾರದ ವಿರುದ್ಧ